ಆಶೀರ್ವಾದ, ಶಾಪ ನಿಜವಾಗಲೂ ವಾಸ್ತವದಲ್ಲಿ ಕೆಲಸ ಮಾಡುತ್ತಾ? ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆ ತಾಯಿ ಹೇಳ್ತಾಯಿದ್ರು, ದೊಡ್ಡವರು ಯಾರಾದರೂ ಇದ್ದರೆ ಅವ್ರ ಕಾಲಿಗೆ ಬೀಳು, ಅವ್ರ ಆಶೀರ್ವಾದ ಪಡಿ ಅಂತ. ನಾವು ತಗೋತಾ ಇದ್ವಿ. ಹಾಗೆ ಕೆಲವ್ರ ಹತ್ರ ಶಾಪನ ತೊಗೋಬಾರ್ದು ಅಂತಲೂ ಹೇಳ್ಕೊಡ್ತಾಯಿದ್ರು. ನಾವು ಹಿಂದೆ ಚಿಕ್ಕ ವಯಸ್ಸಲ್ಲಿ ನೋಡಿದಂಥ ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ಆ ಸೀರೀಸಲ್ಲಿ ಈ ಸಾಧು ಸಂತರು ಕಮ್ಮಂಡೆಲ್ಲ ಹಿಡ್ಕೊಂಡು ನೀರು ಚೆಲ್ಲಿ ಶಾಪ ಕೊಡ್ತಾಯಿದ್ರು. ನೀನು ಕಲ್ಲಾಗೋಗು, ನೀನು ಹಾವಾಗು ಅಂತ. ತಕ್ಷಣ ಅದೇ ರೀತಿ ಅವರು ಕಲ್ಲಾಗ್ತಾಯಿದ್ರು. ಯಾಕೆಂದರೆ ಆವಾಗ ಅವರ ಎನರ್ಜಿ ಹಾಯ್ ಇರ್ತಿತ್ತು. ಯಾಕಂದರೆ ಅವರು ತಪಸ್ಸು ಮಾಡ್ತಾಯಿದ್ರು, ಧ್ಯಾನ ಮಾಡ್ತಾಯಿದ್ರು. ಈಗಲೂ ಕೆಲಸ ಮಾಡುತ್ತೆ, ಸ್ವಲ್ಪ ನಿಧಾನವಾಗಿ. ಆಶೀರ್ವಾದ ಮತ್ತು ಶಾಪ ಎರಡೂ ಸಮನಾಗಿ ಕೆಲಸ ಮಾಡುತ್ತೆ. ಯಾವಾಗಂದರೆ ಯಾರಾದರೂ ಸತ್ಯವಂತರು, ಪ್ರಾಮಾಣಿಕರು ಅಂಥವ್ರಿಗೆ ನೀವು ಹೋಗಿ ಮೋಸ ಮಾಡಿದರೆ, ಅವರ ಮನಸ್ಸು ನೋಯಿಸಿದರೆ ಅವರೇನು ಶಾಪ ಕೊಡಲ್ಲ. ಆದರೆ ಅವರ ಆತ್ಮ ಅಂದ್ಕೊಳ್ತಾ ಇರುತ್ತೆ, ನಾನು ನಿನಗೇನು ತೊಂದರೆ ಕೊಟ್ಟಿದ್ದೀನಿ, ನಿನಗೇನು ಅನ್ಯಾಯ ಮಾಡಿದ್ದೀನಿ, ನನ್ನ ಜೊತೆ ಹೀಗೆ ಯಾಕೆ ಮಾಡ್ತಾ ಇದ್ದೀಯಾ ಅಂತ. ಆ ನೆಗೆಟಿವ್ ಇಮೋಷನ್ ನಿಮ್ಮ ಮೇಲೆ ಪ್ರಭಾವ ಬೀರುತ್ತೆ ಶಾಪದ ರೂಪದಲ್ಲಿ. ಅದೇ ರೀತಿ ನೀವು ಒಬ್ಬರಿಗೆ ಖುಷಿ ಕೊಟ್ರಿ, ನಿಮ್ಮ ಮಾತಿಂದ, ನಿಮ್ಮ ಸಹಯೋಗದಿಂದ. ಒಂದೊಂದು ಸಲ ನೀವು ಅಪರಿಚಿತರಿಗೆ ಸಹಾಯ ಮಾಡ್ತೀರಾ. ಅವ್ರು ಹೇಳ್ತಾರೆ, ಮಗನೇ ಅಥವಾ ಮಗಳೇ ನೀನು ಖುಷಿಯಾಗಿರು ಅಂತ. ಆ ಇಮೋಷನ್ ಸಹ ನಿಮಗೆ ಆಶೀರ್ವಾದದ ರೂಪದಲ್ಲಿ ಪ್ರಭಾವ ಬೀರುತ್ತೆ. ಮುಖ್ಯವಾದದ್ದು ಎನರ್ಜಿ. ಹಾಗಾಗಿ ನನ್ನ ವಿಡಿಯೋದಲ್ಲಿ ನಾನು ಹೇಳೋದು, ಒಬ್ಬರ ಮನಸ್ಸನ್ನ ನೋಯಿಸಬೇಡಿ. ಮನಸ್ಸು ನೊಂದಾಗ ಆ ಒಂದು ವೈಬ್ರೇಷನಿಂದ ಏನು ಎನರ್ಜಿ ಪಾಸ್ ಆಗುತ್ತಲ್ಲ, ಅದನ್ನು ನಿಮ್ಮನ್ನು ಕಾಡುತ್ತೆ. ನೀವು ಒಳ್ಳೆಯ ಕೆಲಸನೇ ಮಾಡ್ತಾಯಿದ್ರೆ, ಒಳ್ಳೆಯದೇ ಮಾಡ್ತಾಯಿದ್ರೆ, ಜಗತ್ತಿನ ಯಾವ ಶಕ್ತಿಯು, ಯಾವ ದುಷ್ಟಶಕ್ತಿಯು ನಿಮ್ಮನ್ನು ಕೆಟ್ಟದ್ದು ಮಾಡಲಿಕ್ಕೆ ಆಗಲ್ಲ. ಅಷ್ಟು ಶಕ್ತಿ ಆಶೀರ್ವಾದದಲ್ಲಿ ಇದೆ. ಈ ಆಶೀರ್ವಾದ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ನಾನೊಂದು ಉದಾಹರಣೆ ಹೇಳ್ತೀನಿ. ನಮ್ಮ ಜೀವನದಲ್ಲಿ ಯಾವ ರೀತಿ ಆಶೀರ್ವಾದ ಕೆಲಸ ಮಾಡಿದೆ ಅಂತ. ಸುಮಾರು 4-5 ವರ್ಷದ ಹಿಂದೆ ನಮ್ಮ ತಂದೆಯವರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಮಂಗಳೂರಿಗೆ ಕರ್ಕೊಂಡು ಹೋಗಬೇಕು ಅಂದರು. ಕರ್ಕೊಂಡು ಹೋದ್ವಿ. ಡಾಕ್ಟ್ರ್ ಒಳಗಡೆ ಕಂಪ್ಯೂಟ್ರಲ್ಲಿ ತೋರಿಸಿದ್ರು, ಈ ರೀತಿ ಬ್ಲಾಕ್ ಆಗಿದೆ, ಅದೇನೋ ಲೇಸರ್ ಥರ ಮಾಡ್ತೀವಿ ಹಾಗೆ ಹೀಗೆ ಅಂದರು. ಬಟ್ ಅವ್ರು ಏನು ಹೇಳ್ತಾಯಿದ್ರು ನನಗೆ ಕೇಳಿಸ್ಕೊಳ್ತಾ ಇಲ್ಲ. ನನ್ನ ಮೈಂಡಲ್ಲಿ ಒಂದೇ ಓಡ್ತಾ ಇದ್ದೆ, ಎಷ್ಟು ದುಡ್ಡು ಕೇಳ್ಬೋದು ಅಂತ. ಯಾಕಂದರೆ ನಾನೊಂದು 4-5 ಸಾವಿರ ಇಟ್ಕೊಂಡು ಹೋಗಿದ್ದೆ. ಮನೇಲಿ ಜವಾಬ್ದಾರಿ ನನ್ನ ಮೇಲೆ ಇರೋದ್ರಿಂದ ಅವ್ರು ಏನು ಹೇಳ್ತಾರೋ ಒಂದೊಂದು ಶಬ್ದ ನನ್ನ ಒಳಗಡೆ ಭಯ ಬೀಳಿಸ್ತಾ ಇತ್ತು. ಅಂದರೆ ಅವ್ರು ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದರೆ ಪ್ರಾಣಕ್ಕೆ ಕುತ್ತು. ಈ ಮಾತು ಹೇಳಿದಾಗ ಎಷ್ಟು ದುಡ್ಡಾದರೂ ಅರೇಂಜ್ ಮಾಡಲೇಬೇಕಲ್ವಾ. ಹಾಗಾಗಿ ನಾನು ಕೇಳಿಸ್ಕೊತಾ ಇದ್ದೆ ಏನು ಹೇಳ್ತಾರೆ ಅಂತ. ಅವರು 2 ಲಕ್ಷ ಅಂದರು. ಒಂದು ಕ್ಷಣ ನನ್ನ ಕಾಲ ಕೆಳಗಡೆಯ ಭೂಮಿ ಜಾರ್ತಾ ಇದೇನೋ ಅನಿಸ್ಬಿಡ್ತು. ಅಷ್ಟು ಭಯ ಆಯಿತು. ಹೊರಗಡೆ ಬಂದು ಒಂದು 10 ಜನರಿಗೆ ಫೋನ್ ಮಾಡಿದೆ, ಈ ರೀತಿ ಆಗಿದೆ, 2 ಲಕ್ಷ ಕೇಳ್ತಾ ಇದ್ರಂತ. ಆ 10 ಜನರು ಒಂದು 10 ಸ್ಟೋರಿ ಹೇಳಿದ್ರೆ ಹೊರತು ₹1 ದುಡ್ಡು ಹುಟ್ಟಿಲ್ಲ. ಸುಮ್ಮನೆ ಕೂತಿದ್ವಿ ನಾನು ನಮ್ಮಣ್ಣ, ಏನು ಮಾಡೋದು ಅಂತ. ಆವಾಗ ನಮ್ಮ ತಂದೆಯವರು ಒಂದು ಹ್ಯಾಬಿಟ್ ಇತ್ತು. ಏನಂದರೆ ಯಾವುದೇ ದೇವಸ್ಥಾನಕ್ಕಾಗಿರ್ಬೋದು, ಯಾರೇ ಕಷ್ಟದಲ್ಲಿರಲಿ ಸ್ವಲ್ಪ ಸಹಾಯ ಮಾಡ್ತಾಯಿದ್ರು. ಅದು ಈಗಲೂ ಇದೆ. ಯಾರಿಗೆ ಸ್ವಲ್ಪ ತೊಂದರೆಲಿದ್ದಾರೆ, ನೋವಲ್ಲಿದ್ದಾರೆ ಅಂದರೆ ಅವ್ರ ಕೈಯಲ್ಲಾದಷ್ಟು ಸಹಾಯ ಮಾಡ್ತಾರೆ. ಆ ಸಹಾಯನೇ ಅವತ್ತು ನರ್ಸ್ ಬಂದು ಏನಂದ್ರೆ, ನಿಮ್ಮ BPL ಕಾರ್ಡ್ ಇದೆಯಾ? ನಾವು ಹೌದು ಮೇಡಮ್ ಅಂತ ಹೇಳಿದ್ವಿ. ಸರಿ, ನೀವು ಒಳಗಡೆ ಬನ್ನಿ, ಒಂದು ಸೈನ್ ಹಾಕಿ, ಅಟಲ್ ಬಿಹಾರಿ ವಾಜಪೇಯಿಯಲ್ಲಿ ಯಾವುದೋ ಒಂದು ಸ್ಕೀಮ್ ಇದೆ, ಅದ್ರ ಮೂಲಕ ನಿಮಗದು ಫ್ರೀಯಾಗಿ ಆಗುತ್ತೆ, 2 ಲಕ್ಷ ದುಡ್ಡು ಕಟ್ಟೋ ಅವಶ್ಯಕತೆ ಇಲ್ಲ ಅಂದರು. ಇದು ಆಶೀರ್ವಾದದ ಒಂದು ಶಕ್ತಿ. ನಮ್ಮ ತಂದೆಯವರು ದುಡ್ಡು ಗಳಿಸಿಲ್ಲ, ಆಶೀರ್ವಾದ ತುಂಬ ಗಳಿಸಿದ್ದಾರೆ. ಅದೇ ಕೆಲಸಕ್ಕೆ ಬಂದಿದ್ದು. ದುಡ್ಡು ಕೆಲಸ ಮಾಡಿಲ್ಲ ನೋಡಿ, ಆಶೀರ್ವಾದ ಕೆಲಸ ಮಾಡಿದೆ. ಇಲ್ಲಿ ಹೇಳ್ತಾ ಇರೋದೇನೆಂದರೆ, ನೀವು ನಿಮ್ಮ ಮಾತಿನಿಂದ, ನಿಮ್ಮ ಕೆಲಸದಿಂದ ಯಾರ ಮನಸ್ಸು ನೋವಾಗದ ರೀತಿ ನಡ್ಕೊಳ್ಳಿ. ಎಷ್ಟೋ ಸಲ ಸೋತವರಿಗೆ, ನೊಂದವರಿಗೆ ನೀವು ಹೇಳೋ ಒಂದು ಮಾತು, ನಾನಿದ್ದೇನೆ, ಹೆದರಬೇಡ, ಎಷ್ಟೋ ಬಲ ಕೊಡ್ತದೆ. ಯಾರ ಮನಸ್ಸನ್ನು ನೋಯಿಸಬೇಡಿ, ಅವರು ಶಾಪ ಹಾಕೋಷ್ಟು. ದಾನ ಮಾಡಿ, ಯಾರಿಗೂ ಹೇಳಬೇಡಿ. ಯಾಕಂದರೆ ನೀವು ಹೇಳಿಬಿಟ್ರೆ ಅದರ ಫಲ ಅಲ್ಲೇ ನೀವು ಸ್ವೀಕಾರ ಮಾಡಿದಾಗೆ. ಎಡಕೈ ಕೊಟ್ಟಿದ್ದು ಬಲಗೈ ಗೊತ್ತಾಗಬಾರ್ದು, ಆ ರೀತಿ ದಾನ ಮಾಡಿ. ನಾನು ದಾನಿಗಳನ್ನು ನೋಡಿದ್ದೀನಿ ದೇವಸ್ಥಾನದಲ್ಲಿ 20,000 30,000 ಹೆಸರು ಬರ್ಕೊಂಡಿರೋಂಥವ್ರು. ಏನೂ ಸಿಗಲ್ಲ ಫಲ.